ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಮನಸ್ ವಾಯ್ಸ್ ಆಫ್ ಸ್ಟಡಿ ಚಾನಲ್ಗೆ ಸ್ವಾಗತ. ಇದು ಹಾಲಿಡೇ ವೆಕೇಶನ್ನ ಕಂಟಿನ್ಯೂಷನ್ ವಿಡಿಯೋ. ಎರಡನೇ ದಿನ ನಾವು ಹೋಗಿದ್ದು ಊಟಿಯಲ್ಲಿನ ತುಂಬ ಫೇಮಸ್ ಆಗಿರುವಂಥ ರೋಸ್ ಗಾರ್ಡನ್ಗೆ. ತುಂಬಾ ಹೋಪ್ಸ್ ಇಟ್ಕೊಂಡು ನಾವಿಲ್ಲಿ ರೋಸ್ ಗಾರ್ಡನ್ಗೆ ಹೊರಟ್ವಿ. ರೋಸ್ ಗಾರ್ಡನ್ನ ಒಳಗಡೆ ಹೋಗ್ತಾ ಇದ್ವಿ. ಇಲ್ಲಿ ಎಂಟ್ರಿ ಟಿಕೆಟ್ ಇತ್ತು. ನಾವು ಎಂಟ್ರಿ ಟಿಕೆಟ್ ತಗೊಂಡು ಒಳಗಡೆ ಹೋದ್ವಿ. ಸುತ್ತಲೂ ಒಳಗಡೆ ಹೋಗಿ ನೋಡಿದ ತಕ್ಷಣ ಎಲ್ಲ ನೋಡಿದ್ರು ಕೂಡ ಇಲ್ಲಿ ತುಂಬಾನೇ ವೆರೈಟೀಸ್ ಆಫ್ ರೋಸಸ್ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇತ್ತು. ಮೇಲ್ಗಡೆಯಿಂದ ನೋಡಿದ್ರೆ ಊಟಿಯ ವ್ಯೂ ಕೂಡ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಆಲ್ಮೋಸ್ಟ್ 1800 ಟೈಪ್ಸ್ ಆಫ್ ರೋಸಸ್ ಇಲ್ಲಿ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ರು. ಅದು ನೋಡಿ ತುಂಬಾನೇ ಖುಷಿ ಆಯಿತು. ನನಗೆ ಪರ್ಸ್ನಲಿ ರೋಸ್ ಪ್ಲ್ಯಾಂಟ್ಸ್ ಅಂದ್ರೆ ತುಂಬ ಇಷ್ಟ. ಅಲ್ಲಿ ತುಂಬ ವೆರೈಟೀಸು, ಅಷ್ಟು ಕಲರ್ಸು ಎಲ್ಲ ನೋಡ್ಬಿಟ್ಟು ತುಂಬಾ ಖುಷಿ ಆಯಿತು. ಏನಂತ ಹೇಳಿದರೆ ಮನೇಲಿ ಎಲ್ಲಿ ನೋಡಿದ್ರು ಅದೇ ತಾನೇ ಗಿಡಗಳಿದೆ, ಎಲ್ಲ ನೋಡಿದ್ರು ಅದೇ ರೋಸಸ್ ತಾನೇ ಇದೆ, ಏನು ಬೇಡ ಬಾ ಹೋಗೋಣ ಅಂತ ಹೇಳಿ ನಾವು ಪೂರ್ತಿ ನಡ್ಕೊಂಡು ಹೋಗೋದಕ್ಕಾಗಲಿಲ್ಲ. ಯಾಕಂದರೆ ತುಂಬಾ ದೂರ ಇತ್ತು, ತುಂಬ ನಡ್ಕೊಂಡು ಹೋಗೋದಿತ್ತು. ಹಾಗಾಗಿ ಸ್ವಲ್ಪ ದೂರನೇ ನಾವಿಲ್ಲಿ ಹೊರಟ್ವಿ. ಸ್ವಲ್ಪ ಫೋಟೋ ಸೆಷನ್ನ ಮಾಡಿಕೊಂಡು ನೆಕ್ಸ್ಟ್ ಮುಂದಿನ ಪ್ಲೇಸಿಗೆ ಹೋಗೋಣ ಅಂತ ಹೇಳಿ ನಾವು ಅಲ್ಲಿಂದ ರಿಟರ್ನ್ ಹೊರಟ್ವಿ. ನೆಕ್ಸ್ಟು ನಾವು ಅಲ್ಲಿಂದ ಹೊರಟಿದ್ದು ಇನ್ನೊಂದು ಫೇಮಸ್ ಆಗಿರುವಂತಹ ಬೊಟಾನಿಕಲ್ ಗಾರ್ಡನ್ಗೆ. ಸೊ ರೋಸ್ ಗಾರ್ಡನ್ ಮತ್ತು ಬೊಟಾನಿಕಲ್ ಗಾರ್ಡನ್ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ ಅಂತ ಹೇಳಿ ನಮ್ಗೆ ಹೇಳಿದ್ರು. ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾಗ ಇಲ್ಲೂ ಕೂಡ ತುಂಬ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ನಮ್ಮ ಕಣ್ಣಿಗೆ ಕಾಣಿಸ್ತು. ನನ್ನಂತೂ ನೋಡಿ ತುಂಬಾ ಖುಷಿ ಆಯಿತು. ಒಳಗಡೆ ಹೋಗ್ತಾ ಇದ್ದಾಗ ಅಲ್ಲಿ ಕೂಡ ತುಂಬ ವೆರೈಟೀಸ್ ಆಫ್ ಫ್ಲವರ್ಸ್ ನಮ್ಮ ಕಣ್ಣಿಗೆ ಕಾಣಿಸ್ತು. ಏನಂತ ಹೇಳಿದ್ರೆ ರೋಸ್ ಗಾರ್ಡನಲ್ಲಿ ಬರೀ ರೋಸಸ್ ಪ್ಲ್ಯಾಂಟ್ಸ್ನ ನೋಡ್ತಾ ಇದ್ವಿ. ಇಲ್ಲಿ ಬಂದರೆ ತುಂಬ ಇಂಡೋರ್ ಪ್ಲ್ಯಾಂಟ್ಸ್ ಆಗಿರ್ಬೋದು ಮತ್ತು ಶೋ ಫ್ಲವರ್ಸ್ ಆಗಿರ್ಬೋದು ಅದೆಲ್ಲ ಇತ್ತು. ಫಸ್ಟ್ ಟೈಮ್ ನಾನು ಇಲ್ಲಿ ಇಷ್ಟೊಂದು ಫ್ಲವರ್ಸ್ ಇರುತ್ತೆ, ಇಷ್ಟೊಂದು ಕಲರ್ಸಲ್ಲಿ ಇರುತ್ತೆ ಅಂತ ಹೇಳಿ ನೋಡಿದ್ದು. ಇಲ್ಲಿ ಡೈರೆ ಹೂವು ಅಂತೇಳಿ ಹೇಳ್ತಾರಲ್ಲ, ಸೊ ಅದು ನಾನು ನೋಡಿದ್ದೆ. ಆಲ್ಮೋಸ್ಟ್ ಒಂದು 4 ಟೈಪ್ಸ್ ಕಲರ್ಸ್ ನೋಡಿದ್ದೆ ಅಷ್ಟೇ. ಬಟ್ ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಇಷ್ಟು ತುಂಬ ದೊಡ್ಡದಿತ್ತು ಅಂತ ಹೇಳಿದ್ರೆ ನಾನು ನೋಡೇ ಇರಲಿಲ್ಲ, ಅಷ್ಟು ದೊಡ್ಡ ಫ್ಲವರ್ಸ್ ಎಲ್ಲ ಇತ್ತು. ನೆಕ್ಸ್ಟು ಇಲ್ಲಿ ಗ್ಲಾಸ್ ಹೌಸು. ಇಲ್ಲಿ ಕೂಡ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾಗ ಪಾಟಲ್ಲಿ ಬೆಳೆಯುವಂಥ ಪ್ಲ್ಯಾಂಟ್ಸ್ ಏನಿದೆ ಇಂಡೋರ್ ಪ್ಲ್ಯಾಂಟ್ಸು ಅದು ಕೂಡ ಇತ್ತು. ನೋಡಿ ಎಷ್ಟು ವೆರೈಟೀಸ್ ಆಫ್ ಫ್ಲವರ್ಸ್ ಇದೆ ಅಲ್ವಾ. ಇನ್ನು ನೋಡ್ತಾ ಇದ್ರೇ ತುಂಬಾ ಖುಷಿ ಆಗ್ತಾ ಇತ್ತು. ಅಲ್ಲಿಂದ ಬಿಟ್ಟು ಬರೋದಕ್ಕೆ ಮನಸ್ಸಾಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ನಾವು ಕೂಡ ಮಧ್ಯೆ ಮಧ್ಯೆ ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಹೋಗ್ತಾ ಇದ್ವಿ. ಇದೆಲ್ಲ ನೋಡ್ತಾ ಇದ್ರೆ ನಾವು ಸಮ್ ಫೋಟೋಸಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ, ಪೇಂಟಿಂಗ್ಸ್ ಥರ ಅನಿಸುತ್ತೆ ಫ್ಲವರ್ಸ್ ಎಲ್ಲ. ಆ ಹೂಗಳ ಮುದ್ದೆ ಫೋಟೋ ಎಲ್ಲ ತಗೊಂಡಿದ್ದು ತುಂಬಾ ಖುಷಿ ಆಯಿತು. ನೆಕ್ಸ್ಟು ಪ್ಲ್ಯಾಂಟ್ಸಿಂದ ನಾವಿಲ್ಲಿ ಸ್ವಲ್ಪ ಗಾರ್ಡನ್ ಕಡೆ ಬಂದ್ವಿ. ಈ ಪ್ಲೇಸ್ ನೋಡಿದ್ರೆ ನಿಮ್ಗೆ ಏನು ಅನಿಸ್ಬೋದು? ಈ ಪ್ಲೇಸ್ ಆಲ್ಮೋಸ್ಟ್ ತುಂಬ ಸಾಂಗ್ಗಳಲ್ಲಿ ನೋಡಿರ್ತೀರಲ್ವ, ಹಳೇ ಫಿಲಮ್ಸಲ್ಲಾಗಿರ್ಬೋದು, ಹೊಸ ಸಾಂಗ್ಸಲ್ಲಾಗಿರ್ಬೋದು. ಇದೊಂದು ಶೂಟಿಂಗ್ ಸ್ಪಾಟ್ ಅಂತಲೇ ಊಟಿನಲ್ಲಿ. ಅಲ್ಲಿ ಹೋದಾಗ ತುಂಬಾ ಕ್ರೌಡ್ ಇತ್ತು. ನಾವು ಕೂಡ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಫೋಟೋಸ್ ತೆಕ್ಕೊಂಡ್ವಿ. ತುಂಬಾ ಖುಷಿ ಆಯಿತು. ನೆಕ್ಸ್ಟು ನಾವು ಅಲ್ಲಿಂದ ಎಲ್ಲಿಗೆ ಹೊರಟ್ವಿ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.